ಶುಭ ಮುಂಜಾನೆ ಹೇಳ್ತಾ ಈ ನಿಮ್ಮ ಬ್ಲಾಗರ್ ಕಾಶಿ ಮಾಡುವ ನಮಸ್ಕಾರಗಳು. ಜೈ ಶ್ರೀರಾಮ್. ಹೇ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವಾಗ ಏನಂದ್ರೆ ನಾನು ಮುಂಜಾನೆ ಎದ್ದಾದ್ಮೇಲೆ ಇವಾಗ ಬ್ರಷ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನನಗೆ ಸಾಕಷ್ಟು ಕೆಲಸಗಳವ. ಆ ಕೆಲಸಗಳನ್ನು ಮಾಡಬೇಕಂದ್ರೆ ಇವಾಗ ಫಸ್ಟು ನಾನು ಹಾಲು ತೆಕ್ಕೊಂಡು ದೆನ್ ನೆಕ್ಸ್ಟು ಮೈ ತೊಗೊಳಕ್ಕೆ ನೀರು ಇಡ್ತೀನಿ. ಅದಾದಮೇಲೆ ಮನೆ ಕಸ ಹೊಡ್ಕೊಂಡಾದ್ಮೇಲೆ ಜಸ್ಟ್ ಎಲ್ಲ ಕ್ಲೀನ್ ಆಯಿತು ಅಂದರೆ ಲಾಸ್ಟಲ್ಲಿ ಗಾಡಿನ ತೊಳಿಬೇಕಾಗಿದೆ. ಗಾಡಿ ತೊಳೆಯೋ ಟೈಮಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ನೀರು ಹಾಕಿಡಬೇಕು. ನೀರು ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಇಟ್ಟು ಸ್ಟಾರ್ಟ್ ನಮ್ಮ ಕೆಲಸ. ಗಸ್ ನಾ ಯಾವತ್ತೂ ಮನೆಗೆ ಈ ಥರ ಕಸ ಹುಡುಗಿದ್ದೇ ಇಲ್ಲ. ಬೆಂಗಳೂರು ಬಂದು ದುಡಿಲತ್ತಾಗ ನನಗೆ ಅರ್ಥ ಆಗ್ಲತ್ತದ. ಎಲ್ಲ ನಾವು ನಮ್ಮ ಇಚ್ಛೆಲೆ ನಾವೇ ಊಟ ಮಾಡ್ಕೊಂಡು ತಿನ್ನಬೇಕು. ನಮ್ಮ ಇಚ್ಛೆಲೆ ನಾವು ಮನೆ ಕ್ಲೀನಾಗಿ ಇಟ್ಕೋಬೇಕು. ನಮ್ಮ ಬಟ್ಟೆ ನಾವು ಕ್ಲೀನ್ ಮಾಡ್ಕೋಬೇಕು. ನಮ್ಮ ಮನೆ ನಾವು ಕ್ಲೀನ್ ಇಟ್ಕೋಬೇಕು. ಎಲ್ಲ ಮನೆಗಿದ್ದಾಗ ಸೋಂಬೇರಿಗಳಾಗಿದ್ದೀವಿ. ಇವಾಗ ಮನೆ ಜವಾಬ್ದಾರಿ ಬಂದಮೇಲೆ ಜವಾಬ್ದಾರಿಯುತರಾಗಿವಿ. ಇದೇ ನಮ್ಮ ಜೀವನ. ಮನೆಗಿದ್ದಾಗ ಏನಂತ ಆಗ್ತಿರ್ಲಿಲ್ಲ. ಇವಾಗ ಸ್ವಂತ ದುಡಿಮೆ ಮಾಡ್ತಾ ಇದ್ದಾಗ ಮನೆಗೆ ತಾಯಿ ತಂದೆ ಬಿಡಿ ಕಲಿಸ್ಕೊಟ್ಟು ನಿಮಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ. ಇವಾಗ ಗೊತ್ತಾಗ್ತಾ ಇದೆ. ದುಡ್ಡಿನ ಬೆಲೆ ಸ್ವಂತ ದುಡಿಮೆ ಮಾಡಿದಾಗೆ ಎಲ್ಲರಿಗೆ ಗೊತ್ತಾಗುತ್ತೆ ದುಡ್ಡಿನ ಬೆಲೆ. ಏನಿಲ್ಲ ಗೈಸ್, ಜೀವನದಾಗ ದುಡಿಬೇಕು, ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು, ನೀನು ಚೆನ್ನಾಗಿರ್ಬೇಕು, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಷ್ಟೇ. ಮತ್ತೊಬ್ಬರ ಮೇಲೆ ಡಿಪೆಂಡೆಂಟು ಆಗಿರ್ಬೋದು. ದುಡಿಯೋರು ನಾವೇ, ತಿನ್ನೋರು ನಾವೇ ಅಷ್ಟೇ. ಬೊಗಳಿರ್ತಾ ಇರ್ತಾರೆ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದಿಲ್ಲ. ನಾವೇನು ಅಂತ ನಮಗೆ ಗೊತ್ತಾಗುತ್ತೆ ಅಷ್ಟೇ.
ಇವಾಗ ಫಸ್ಟ್ ಕಸ ಎಲ್ಲ ಗುಡ್ಡೆ ಮಾಡಿರ್ತೀವಿ. ನೆಕ್ಸ್ಟ್ ಕಸನ ಇದು ಸೆಕೆಂಡ್ ರೂಮ್, ಇದ್ರದ್ದೊಂದು ಗುಡ್ಡೆ ಮಾಡಬೇಕು. ಇವಾಗ ಮಾಡ್ತಾಯಿದ್ದೀನಿ. ಇರೋ ತನಕ ಎಂಜಾಯ್ ಮಾಡ್ಬೇಕನ್ನೋದು ನನ್ನ ಆಶೆ, ವಿತ್ ಫ್ಯಾಮಿಲಿ ಖುಷಿ ನೋಡಿಕೊಂಡು. ಏನಂದರೆ ಅದಕ್ಕೋಸ್ಕರ ನಾನೆಲ್ಲ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೆ. ಚಿಕ್ಕ ವಯಸ್ಸಿನಾಗ ಎಜುಕೇಷನ್ ಬಿಟ್ಟು ದುಡಿಯೋದಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ. ಚಿಕ್ಕ ವಯಸ್ಸಿನಾಗೆ ಎಜುಕೇಷನ್ ಬಿಟ್ಟು ದುಡಿಯೋದಕ್ಕೆ ಬೆಂಗಳೂರು ಬಂದಿದ್ದೀನಿ. ಈಗ ದುಡಿತಾ ಇದ್ದೀನಿ. ಎಜುಕೇಷನ್ಗಿಂತ ಮನೆ ನೋಡ್ಕೊಳ್ತಿದ್ದು ಅಂತಾಗಿದೆ. ಇನ್ನೂ ಮನೇಲಿ ಸಾಕಷ್ಟು ಕಾರಣಗಳು ಇದೆ, ನಾನು ಒಬ್ಬನೇ ಮಾಡೋದು. ಹಾಗಂತ ನನ್ನ ತಾಯಿ ತಂದೆ ಏನೂ ಮಾಡೋಣ ಅಂತ ನಾನು ಹೇಳಲ್ಲ. ನನ್ನ ತಾಯಿ ತಂದೆನೂ ಇಲ್ಲ ನನಗೆ. ಫಸ್ಟ್ ಅವರಿಂದನೇ ಇದಿಲ್ಲ. ಅವ್ರು ನನಗೆ ಜವಾಬ್ದಾರಿ ಅನ್ನೋದು ಕಲಿಸಿರ್ಲಿಲ್ಲ ಅಂದ್ರೆ ಈಗ ನಾನು ದುಡಿಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಗೊತ್ತಾಗಬೇಕು, ಪ್ರತಿಯೊಂದು ಜೀವನದಲ್ಲೆಲ್ಲನೂ ಅರ್ಥ, ಜೀವನದಲ್ಲಿ ಪ್ರತಿಯೊಂದನ್ನು ಅನುಭವ ಪಡ್ಕೋಬೇಕು. ಆವಾಗಲೇ ಕಷ್ಟ ಅನ್ನೋದೇನು ಅಂತ ಅರ್ಥ ಆಗುತ್ತೆ. ಪ್ರತಿಯೊಬ್ಬರಿಗೆ ಹೇಳೋದೊಂದೇ, ಮಕ್ಕಳಿಗೆ ಜೀವ ಮಾಡಿ ಮನೆಗೆ ಇಡಬೇಡ್ರಿ. ಏನಂದರೆ ಅವ್ರಿಗೆ ಕಷ್ಟ ಕಲಿಸ್ರಿ, ನೀವು ಪಟ್ಟಂಥ ಕಷ್ಟಗಳನ್ನು ಅವ್ರಿಗೆ ಕಲಿಸ್ರಿ. ಅವಾಗೆ ಮಕ್ಕಳು ಒಂದು ದಾರಿ ಹಿಡಿತಾರೆ. ಇಲ್ಲಾಂದರೆ ಸಾಧ್ಯ ದಾರಿ ಬಿಡೋದಂತ ಪಕ್ಕ. ಅಷ್ಟೇ ಸ್ವಲ್ಪ ಗಾಯ್ಸ್. ಇವಾಗ ಕಸ ಎಲ್ಲ ತಕ್ಕೋತೀನಿ. ಈ ಕಸ ಎಲ್ಲ ಹೊಡಿಬಿಟ್ಟಿನಿ, ಎರಡು ಕಡೆ ಗುಡ್ಡೆ ಮಾಡಿಟ್ಟಿನಿ. ಕಸ ಎಲ್ಲ ತೆಕ್ಕೋಬೇಕು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಿಯರ್ ಇಟ್ ಈಸ್ ಗಾಡಿ ಕ್ಲೀನಾಗಿರೋ ಔಟ್ಪುಟ್ಟು ಗೈಸ್. ಸೊ ಇವಾಗ ಗಾಡಿ ಎಲ್ಲ ಕ್ಲೀನ್ ಮಾಡ್ತೀನಿ. ಸೊ ಇವಾಗ ನಾನು ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಊಟ ಮಾಡೋಣ. ಅಲ್ಲಿವರೆಗೂ ವೇಟ್ ಮಾಡಿ. ನಮಸ್ಕಾರ ಗೈಸ್. ಇವಾಗ ನಂದು ಮೈ ಕಟ್ಟೋದಾಗಿ ಇವಾಗ ಊಟಕ್ಕೆ ರೆಡಿ ಆಗಿನಿ. ಸೊ ಊಟ ಏನೇನು ಮಾಡ್ತೀನಪ್ಪ ಅಂತಂದರೆ ಇಲ್ಲೇ ನೋಡಿರಿ, ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಇದು. ಕಟ್ಗೆನ್ ರೊಟ್ಟಿ, ಬ್ಯಾಳಿ. ಗುಲ್ಬರ್ಗ ತೊಗರಿನಾಡು ಕಲಬುರಗಿ ಅಂತ ಸುಮ್ಮನೆ ಕರೆಯಲ್ಲ ನಮಗೆ. ಕತ್ರಿಸ್ ಕಾಂಬಿನೇಷನ್ ರೊಟ್ಟಿ ಪ್ಲಸ್ ಬ್ಯಾಳಿ ಎರಡು ಕಾಂಬಿನೇಷನ್ ಹಾಕಿ ಕತ್ರಿ ಹೊಡ್ಲತ್ತ ನಾವು ಮಸ್ತಾಗಿರುತ್ತೆ ಗ್ಯಾಸ್. ಈ ವಿಡಿಯೋ ಊಟ ಮಾಡಾದ್ಮೇಲೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮಾಡಿ. ನಮಸ್ಕಾರ, ದೇವ.